ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸುತ್ತೇನೆ. ಈ ದಿನದ ವಾಕ್ಯವು ಯೆಶಾಯನು ಬರೆದ ಗ್ರಂಥ 31ನೇ ಅಧ್ಯಾಯ 5ನೇಯ ವಚನ. ಹೆಣ್ಣು ಹಕ್ಕಿಗಳು ಹಾರಿಯಾಡುತ್ತಾ ಕಾಪಾಡುವಂತೆ ಸೇನಾಧೀಶ್ವರನಾದ ಯೆಹೋವನು ಯೆರೂಸಲೇಮನ್ನು ಕಾಪಾಡುವನು, ಅದನ್ನು ರಕ್ಷಿಸಿ ಕಾಯುವನು, ಹಾದು ಹೋಗುತ್ತಾ ಅಪಾಯದಿಂದ ತಪ್ಪಿಸುವನು ಎಂಬುದಾಗಿ. ಪ್ರಿಯರೇ, ಈ ದಿನದ ವಾಕ್ಯಕ್ಕಾಗಿ ಸ್ತೋತ್ರ ಮಾಡೋಣ. ಈ ದಿನದ ವಾಕ್ಯವು ನಮಗೆ ವಿಶೇಷವಾದ ವಾಕ್ಯವಾಗಿದೆ. ತಂದೆಯು ನಮ್ಮನ್ನ ಯಾವ ರೀತಿಯಲ್ಲಿ ಕಾಪಾಡುತ್ತಾನೆ ಎಂಬುದಾಗಿ ನಮಗೆ ಈ ವಾಕ್ಯದಲ್ಲಿ ತಿಳಿಯಲ್ಪಟ್ಟಿದೆ. ನಮ್ಮೆಲ್ಲರಿಗೂ ಗೊತ್ತಿರುವ ಭಕ್ತರಾದ ಸಾಧು ಸುಂದರ ಸಿಂಗ್ ಎಂಬುವರು ಒಮ್ಮೆ ಪ್ರಾರ್ಥಿಸಲು ಕಾಡಿಗೆ ಹೋಗಿದ್ದರು. ಆಗ ಕಾಡಿನಲ್ಲಿ ಬೆಂಕಿ ಹತ್ತಿಕೊಂಡು ಮರಗಳನ್ನು ಸುಟ್ಟು ಬೂದಿಯಾಗುತ್ತಾ ಇತ್ತು. ಆಗ ಅವರ ಪಕ್ಕದಲ್ಲಿ ಇದ್ದ ಮರದಲ್ಲಿ ಒಂದು ಹಕ್ಕಿ ಗೂಡು ಇತ್ತು. ಅದರಲ್ಲಿ ಮರಿಗಳು ಅಂಜಿ ಕೂಗುತ್ತಿದ್ದವು. ಆಗ ತಾಯಿ ಹಕ್ಕಿ ಹಾರಿ ಬಂದು ಅವುಗಳನ್ನು ಬಿಡಿಸಲು ನೋಡಿತ್ತು. ಆದರೆ ಬೆಂಕಿ ಜಾಸ್ತಿ ಇದ್ದರಿಂದ ತಾಯಿ ಹಕ್ಕಿಯು ತನ್ನ ಮರಿಗಳನ್ನು ರೆಕ್ಕೆ ಒಳಗೆ ಜೋಪಾನವಾಗಿ ಕಾಯ್ದು ಆ ಗೂಡಿನ ಮೇಲೆ ಕುಳಿತುಕೊಂಡಿತ್ತು. ಕಾಡಿನ ಜ್ವಾಲೆಯು ಕಮ್ಮಿಯಾಗಿ ಆ ಗೂಡು ಕೆಳಗೆ ಬಿದ್ದು ಹೋಯಿತು. ಅದನ್ನು ಹೋಗಿ ಹತ್ರದಲ್ಲಿ ನೋಡುವಾಗ ಆ ತಾಯಿ ಹಕ್ಕಿಯು ಸುಟ್ಟು ಕರಗಿ ಹೋಗಿತ್ತು. ಆದರೆ ಆ ತಾಯಿ ಹಕ್ಕಿಯ ರೆಕ್ಕೆ ಒಳಗೆ ಪ್ರಾಣವನ್ನು ಉಳಿಸಿದಂಥ ಹಕ್ಕಿಗಳು ಆಚೆ ಬಂದವು. ಹೌದು ಪ್ರಿಯರೇ, ಇದೇ ರೀತಿಯಲ್ಲಿ ನಮ್ಮನ್ನು ಕೂಡ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ತನ್ನನ್ನು ತಾನೇ ಬಲಿಯಾಗಿ ಒಪ್ಪಿಸಿ ನಮ್ಮನ್ನು ರಕ್ಷಿಸಿ ಕಾಪಾಡಿದ್ದಾನೆ. ನಾವು ಏನು ಮಾಡಬೇಕು ಪ್ರಿಯರೇ? ನಮ್ಮನ್ನೇ ಆತನಿಗೆ ಒಪ್ಪಿಸಿ ಆತನ ರೆಕ್ಕೆಯ ಮರೆಯೊಳಗೆ ಆಶ್ರಯವಾಗಿ ಇದ್ದರೆ ಈ ಲೋಕದ ಅಪಾಯದಿಂದ ನಮ್ಮನ್ನು ತಪ್ಪಿಸುತ್ತಾನೆ. ಹೌದು, ಈ ಲೋಕದಲ್ಲಿ ನಾವು ಜೀವಿಸುವಾಗ ನಮಗೆ ಎಷ್ಟೋ ಅಪಾಯಗಳು ಬಂದರೂ ಕೂಡ ನಮ್ಮನ್ನು ಕಾಯುವವನು ನಮ್ಮ ತಂದೆಯಾದ ದೇವರು. ನಾವು ಆತನ ಮರೆಯ ರೆಕ್ಕೆ ಒಳಗೆ ಹೋದಾಗ ಆತನು ತನ್ನ ರೆಕ್ಕೆಗಳಿಂದ ನಮ್ಮನ್ನು ಒದಗಿಸಿ ನಮ್ಮನ್ನು ಕಾಯ್ದು ಕಾಪಾಡಿ ಲೋಕದ ಎಲ್ಲ ಕೇಡಿಗೂ ನಮ್ಮನ್ನು ತಪ್ಪಿಸುವಂಥವನು. ಯಾಕೆಂದರೆ ನಾವು ಸೇನಾಧೀಶ್ವರನಾದ ಯೆಹೋವನ ಆಶ್ರಯದಲ್ಲಿರುತ್ತೇವೆ. ನಾವು ಎಷ್ಟೋ ಧನ್ಯರು ಪ್ರಿಯರೇ. ಹೌದು, ನಾವು ಈಗ ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ನಮ್ಮ ತಂದೆಯಾದ ದೇವರೇ, ಈ ದಿನದ ವಾಕ್ಯಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ನೀನು ಕೊಟ್ಟಂಥ ವಾಕ್ಯವು ಎಷ್ಟೋ ರಮ್ಯವಾಗಿದೆ ಕರ್ತನೇ. ಹೌದು, ನಾವು ಕೂಡ ಎಲ್ಲ ಸಮಯದಲ್ಲೂ ನೀನು ನಮಗಾಗಿ ಪ್ರಾಣವನ್ನು ಕೊಟ್ಟು ನಮ್ಮನ್ನು ಕಾಪಾಡಿದಂಥ ದೇವರೇ, ನಿನ್ನ ರೆಕ್ಕೆಯ ಮರೆಯೊಳಗೆ ನಾವು ಬಂದು ಆಶ್ರಯವಾಗಿ ಸೇರಲು ಬೇಕಾಗಿರುವಂಥ ಕೃಪೆಯನ್ನು ನಮಗೆ ಕೊಡು ಎಂಬುದಾಗಿ ನಿನ್ನಲ್ಲಿ ಬೇಡುತ್ತೇನೆ. ಹೌದು ಕರ್ತನೇ, ಯಾರ್ಯಾರು ನಿನ್ನ ಮರೆಯೊಳಗೆ ಬರ್ತಾರೋ ಅವರೆಲ್ಲರನ್ನು ನೀನು ಕಾಪಾಡಿ ರಕ್ಷಿಸುತ್ತಾ ಅವರನ್ನು ನಡೆಸಿ ಈ ಲೋಕದಲ್ಲಿ ಬೆಳಕಾಗಿ ಇಡ್ತೀಯಪ್ಪ. ಅದಕ್ಕಾಗಿ ನಿನಗೆ ಸ್ತೋತ್ರ. ಕೊಟ್ಟಂಥ ವಾಕ್ಯಕ್ಕಾಗಿ ಮತ್ತೊಮ್ಮೆ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ನೀನು ಕೊಟ್ಟಂಥ ಜೀವಕ್ಕೆ ಯೋಗ್ಯರಾಗಿ ಜೀವಿಸಲು ಕೊಟ್ಟಂಥ ಮತ್ತೊಂದು ದಿನಕ್ಕಾಗಿ ನಿನ್ನನ್ನು ಸ್ತುತಿಸುತ್ತಾ ಕರ್ತನೇ, ನಾವು ನಿನ್ನ ರೆಕ್ಕೆಯ ಮರೆಯೊಳಗೆ ಯಾವಾಗಲೂ ಬಂದು ಆಶ್ರಯಿಸಲು ಕರ್ತನೇ, ನಮ್ಮ ಬೇಡಿಕೆಗಳನ್ನು ಈಡೇರಿಸಲು ನೀನೇ ನಮಗೆ ಜೊತೆಯಾಗಿದ್ದು ನಮ್ಮೆಲ್ಲರನ್ನು ನೀನು ಆಶೀರ್ವದಿಸಬೇಕು ಎಂಬುದಾಗಿ ನಮ್ಮ ರಕ್ಷಕನು ಒಡೆಯನೂ ಆಗಿರುವಂಥ ಯೇಸು ಕ್ರಿಸ್ತನ ಮುಖಾಂತರದಲ್ಲಿ ಬೇಡಿದ್ದನ್ನು ಹೊಂದಿದ್ದೇವೆ ತಂದೆಯೇ. ಆಮೇನ್. ದೇವರು ಈ ವಾಕ್ಯವನ್ನು ಮತ್ತು ನಮ್ಮೆಲ್ಲರನ್ನು ಆಶೀರ್ವದಿಸಲಿ.